ಕರುನಾಡಲ್ಲಿ ನಿಲ್ತಾ ಇಲ್ಲ ಕಾವೇರಿ ನೀರಿನ ಕಿಚ್ಚು. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಅದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಿಜೆಪಿಯಿಂದಲೂ ಕೂಡ ಅದೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಕರುನಾಡಲ್ಲಿ ನಿಲ್ತಾ ಇಲ್ಲ ಕಾವೇರಿ ನೀರಿನ ಕಿಚ್ಚು. ತಮಿಳುನಾಡಿಗೆ ನೀರು ಬಿಡುಗಡೆ ವಿರೋಧಿಸಿ ಬಿಜೆಪಿ ಕಿಚ್ಚನ್ನ ಕಾರ್ತಾ ಇದೆ. ಇಂದು ಕೆಆರ್ಎಸ್ಗೆ ಬಿಜೆಪಿ ನಾಯಕರಿಂದ ಮುತ್ತಿಗೆ ಹಾಕ್ತಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಕೂಡ ಈ ಒಂದು ಮುತ್ತಿಗೆಯಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ಕೆಆರ್ಎಸ್ ಡ್ಯಾಂ ಬಳಿ ಪ್ರತಿಭಟನೆ ಆಗುತ್ತೆ. ಧರಣಿ ಬಳಿಕ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಬಿಜೆಪಿ ಸಜ್ಜಾಗಿ ನಿಂತಿದೆ. ಎಸ್ ವೀಕ್ಷಕರೇ, ನಾವು ಬಿಡೋದಿಲ್ಲ ನೀರು ಅಂತ ಹೇಳಿ ಮುತ್ತಿಗೆ ಹಾಕುವುದರ ಮುಖಾಂತರ ಆಕ್ರೋಶವನ್ನ ಹೊರಹಾಕುತ್ತೆ ಬಿಜೆಪಿ. ಇವತ್ತು 11 ಗಂಟೆಗೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಏನು ಆದೇಶ ಹೊರಬಿದ್ದಿದೆ, ಅದು ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತರು, ಕನ್ನಡ ಪರ ಸಂಘಟನೆಗಳು, ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ, ಸಿಟ್ಟನ್ನು ಹೊರಹಾಕ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕೂಡ ಇವತ್ತು ಕೆಆರ್ಎಸ್ ಡ್ಯಾಮಿಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಅದರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಾರೆ. ವಿಜಯೇಂದ್ರ ಅವರು ಇರ್ತಾರೆ, ಆರ್ ಅಶೋಕ್ ಅವರು ಇರ್ತಾರೆ, ಛಲವಾದಿ ನಾರಾಯಣಸ್ವಾಮಿ ಅವರು ಇರ್ತಾರೆ. ಇವರೆಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಬಿಜೆಪಿಯವರು. ಇವತ್ತು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಬಿಡುವುದಿಲ್ಲ ಅಂತ ಹೇಳಿ ಸರ್ಕಾರ ಅಥವಾ ಸಿದ್ದರಾಮಯ್ಯ, ಈಗ ಡಿ ಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ಮಾಡಬೇಕು, ಕಾನೂನು ರೀತಿ ಮುಂದುವರಿಬೇಕಾ ಅಥವಾ ನೀರು ಬಿಟ್ಟು ಬಿಡೋಣವಾ, ಹೆಂಗೆ, ಇವೆಲ್ಲ ಕೂಡ ಚರ್ಚೆ ಆಗ್ತವೆ. ನೀರು ಬಿಡೋದಕ್ಕೆ ಭಾಳಷ್ಟು ಸಂಖ್ಯೆಯಲ್ಲಿ ವಿರೋಧನ ವ್ಯಕ್ತಪಡಿಸ್ತಾರೆ ಆ ಪಕ್ಷದಲ್ಲಿ. ಗೊತ್ತಿರೋ ಮ್ಯಾಟ್ರೇ ಅದು, ಗೊತ್ತಿರೋ ವಿಚಾರವೇ ಅದು. ಬಟ್ ಆದರೂ ಕೂಡ ರಾಜ್ಯದ ಸಿಎಂ ಆಗಿ ಜವಾಬ್ದಾರಿಯನ್ನು ವಹಿಸಲೇಬೇಕು. ಕಾನೂನು ಹೋರಾಟ ಅಥವಾ ರಾಜ್ಯದ ಸಮಸ್ಯೆಯನ್ನು ರಾಜ್ಯದ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ ಅವರೆಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನು ಕೆಲಸವನ್ನು ಮಾಡಬೇಕು ಅಥವಾ ಏನು ಜವಾಬ್ದಾರಿಯನ್ನು ವಹಿಸಬೇಕು ಅದನ್ನೆಲ್ಲ ವಹಿಸಬೇಕು. ಅದೇ ರೀತಿ ಕೇಂದ್ರದ ಏನು ಆದೇಶ ಇದೆಯೋ ಅದರ ಕಡೆಯೂ ಕೂಡ ಗಮನ ಕೊಡಲೇಬೇಕಾಗುತ್ತೆ. ಬಹಳ ದೊಡ್ಡ ಜವಾಬ್ದಾರಿ ಇದು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಸಿಎಂ ಆಗಿದ್ದವರಿಗೆ ಈಗ ಆ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಮೇಲಿದೆ. ಅವರ ಗುರುಗಳು ಬಂಗಾರಪ್ಪನವರು ಮಾಡಿರುವಂಥ ಕೆಲಸಗಳನ್ನೇ ಅವ್ರು ಮಾಡ್ತಾರಾ ಅಥವಾ ಬಿಟ್ಬಿಡೋಣ ತಮಿಳುನಾಡಿಗೆ ನೀರು ಅಂಥೇಳಿ ರಾಜ್ಯದ ಜನರ ವಿರೋಧಿಸಿ ಲೆಕ್ಕಿಸದೆ ಬಿಟ್ಬಿಡ್ತಾರಾ ಅಂಥೇಳಿ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಆಲ್ಮೋಸ್ಟ್ ಬಿಡೋದಿಲ್ಲ. ಈ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರಲ್ಲ, ಅಲ್ಲಿ ಗೊತ್ತಾಗುತ್ತೆ ಏನಾಗಿದೆ ಅಂಥೇಳಿ.